ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕಮಲ್ನಗರ ಆಸ್ಪತ್ರೆಗೆ ಶಾಸಕ ಪ್ರಭು ಚವ್ಹಾಣ್ ಭೇಟಿ, ತರಾಟೆ. ಕೆಆರ್ಪೇಟೆ ಪಟ್ಟಣದ ಕಾಟೇಜ್ ಶಾಲೆಯಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ. ನಂದಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 27 ಮಕ್ಕಳಿಗೆ ಪುಸ್ತಕಗಳು ಮತ್ತು ಪರಿಕರಗಳ ವಿತರಣೆ. ಸುದ್ದಿಯ ವಿವರಗಳು. ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಇಂದು ಕಮಲ್ನಗರ್ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ವೈದ್ಯರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಆಸ್ಪತ್ರೆಯಲ್ಲಿರುವ ವೈದ್ಯರ ಪೈಕಿ ಕೆಲವರು ಮಾತ್ರ ಹಾಜರಿರುವುದನ್ನು ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿ ಅನಧಿಕೃತವಾಗಿ ಗೈರಾಗುತ್ತಿರುವ ವೈದ್ಯರು ಮತ್ತು ಸಿಬ್ಬಂದಿಯ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಸೂಚಿಸಿದರು. ನಂತರ ಆಸ್ಪತ್ರೆಯ ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿ ರೋಗಿಗಳ ಆರೋಗ್ಯ ವಿಚಾರಿಸಿದರು. ಆಸ್ಪತ್ರೆಗೆ ಬರುವ ಎಲ್ಲ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಕಲ್ಪಿಸಬೇಕು. ಔಷಧದ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು. ಸರ್ಕಾರಿ ಆಸ್ಪತ್ರೆಗೆ ಬಡ ಜನತೆ ಬರುವುದರಿಂದ ಅವರೊಂದಿಗೆ ಎಲ್ಲಾ ಸಿಬ್ಬಂದಿಗಳು ಸೌಜನ್ಯತೆಯಿಂದ ವ್ಯವಹರಿಸಬೇಕೆಂದು, ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದರು. ಇದೇ ವೇಳೆ ಆಸ್ಪತ್ರೆಯಲ್ಲಿರುವ ವೈದ್ಯರು ಮತ್ತು ಸಿಬ್ಬಂದಿಗಳೆಷ್ಟು ಬೆಡ್ಗಳಿವೆ ಮತ್ತು ರೋಗಿಗಳ ಸಂಖ್ಯೆ ಎಷ್ಟು ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ, ಔಷಧ ಲಭ್ಯತೆ ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆದುಕೊಂಡರು. ಎಕ್ಸ್ರೇ ವಿಭಾಗದಲ್ಲಿ ತಜ್ಞರು ಲಭ್ಯವಿಲ್ಲದಿರುವುದನ್ನು ಕಂಡು ತೀವ್ರ ಬೇಸರ ವ್ಯಕ್ತಪಡಿಸಿ, ಉತ್ತಮ ಕೋಣೆ ಹಾಗೂ ಯಂತ್ರ ಲಭ್ಯವಿದೆಯಾದರೂ ತಜ್ಞ ಸಿಬ್ಬಂದಿ ಲಭ್ಯವಿಲ್ಲ. ಎಕ್ಸ್ರೇ ನಿರ್ವಹಣೆಗೆ ಹೊಸ ಸಿಬ್ಬಂದಿಯನ್ನು ನಿಯೋಜಿಸುವಂತೆ ಡಿಎಚ್ಒಗೆ ಸೂಚಿಸಿದರು. ಇನ್ನು ಮುಂದೆಯೂ ಹೀಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹಠಾತ್ ಭೇಟಿ ನೀಡುತ್ತೇನೆ. ವೈದ್ಯರು ಮತ್ತು ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ರೋಗಿಗಳನ್ನು ಜಿಲ್ಲಾ ಕೇಂದ್ರಕ್ಕೆ ಶಿಫಾರಸು ಮಾಡುವುದನ್ನು ತಪ್ಪಿಸಬೇಕೆಂದು ತಿಳಿಸಿದಿರಲ್ಲದೆ, ಆಸ್ಪತ್ರೆಯ ಸುಧಾರಣೆಗೆ ಏನೇನು ಬೇಕೆಂಬುದರ ಬಗ್ಗೆ ಪಟ್ಟಿಯನ್ನು ಸಿದ್ಧಪಡಿಸಿಕೊಟ್ಟಿಲ್ಲ, ಒದಗಿಸಲಾಗುವುದೆಂದು ಭರವಸೆ ನೀಡಿದರು. ವೈದ್ಯಕೀಯ ಕೆಲಸ ಅತ್ಯಂತ ಪವಿತ್ರವಾದ ಕೆಲಸ. ಈ ಕೆಲಸದಲ್ಲಿ ಬೇಜವಾಬ್ದಾರಿಯನ್ನು ಎಂದಿಗೂ ಸಹಿಸುವುದಿಲ್ಲ. ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಎಲ್ಲರೂ ಸಮಯ ಪಾಲನೆ ಮಾಡಬೇಕು. ಕೆಲಸದ ಅವಧಿಯಲ್ಲಿ ಕಡ್ಡಾಯವಾಗಿ ಆಸ್ಪತ್ರೆಯಲ್ಲಿ ಲಭ್ಯವಿದ್ದು ಚಿಕಿತ್ಸೆ ನೀಡಬೇಕು. ಯಾವುದೇ ರೀತಿಯ ದೂರುಗಳು ಬಂದಲ್ಲಿ ಸಹಿಸುವುದಿಲ್ಲ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ದೋಂಡಿಬಾ ನರೋಟೆ, ಪ್ರವೀಣ್ ಕಾರ್ಬಾರಿ, ಶಿವಕುಮಾರ್ ವಡ್ಡೆ, ನಾಗೇಶ್ ಪತ್ರೆ, ರಾಜು ಅಲಬಿದೆ, ಸಚಿನ್ ರಾಠೋಡ್, ರಾಜು ಶೆಡ್ಕೆ, ಸಂಜು ಮೂರ್ಕೆ ಹಾಗೂ ಇತರರಿದ್ದರು. ಕೆಆರ್ಪೇಟೆ ಪಟ್ಟಣದ ಕಾಟೇಜ್ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಶಿಕ್ಷಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಜಾಗೃತಿ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಶಾಲೆಗೆ ಹೋಗಿ ಆಟವಾಡಿಕೊಂಡು ಪಾಠ ಕಲಿಯುವ ಚಿಕ್ಕ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಕಂಟಕರಾಗಿ ಸಾಮಾಜಿಕ ಅನಿಷ್ಟ ಪದ್ಧತಿಯಾದ ಬಾಲಕಾರ್ಮಿಕ ಪದ್ಧತಿಯನ್ನು ಬೆಂಬಲಿಸದೆ ಮಕ್ಕಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿ ಸಾಮಾಜಿಕ ಅನಿಷ್ಟವಾಗಿರುವ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಪಣ ತೊಡಬೇಕು ಎಂದು ಶಕುಂತಲಾ ಕರೆ ನೀಡಿದರು. ಜೆಎಂಎಫ್ಸಿಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿ, 15 ವರ್ಷದ ಒಳಗಿನ ಮಕ್ಕಳ ಹಕ್ಕುಗಳನ್ನು ನಾಗರಿಕ ಸಮಾಜದ ಪ್ರತಿಯೊಬ್ಬರು ಗೌರವಿಸಿ ಮಕ್ಕಳನ್ನು ದುಡಿಮೆಗೆ ಬಳಸಿಕೊಳ್ಳದೆ ಶಾಲೆಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿಸಿ ಸಮಾಜಕ್ಕೆ ಕೊಡುಗೆ ನೀಡಬೇಕು. ಬಾಲಕಾರ್ಮಿಕ ಪದ್ಧತಿಯನ್ನು ಬೆಂಬಲಿಸಿ ಮಕ್ಕಳನ್ನು ದುಡಿಸಿಕೊಂಡರೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಜೊತೆಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಕೃಪಾ ಎಚ್ಚರಿಸಿದರು. ದೇವಾ ನನ್ನ ಸ್ಫೂರ್ತಿ ನೀನೇ, ದೇವಾ ನನ್ನ ಶಕ್ತಿ ನೀನೇ, ನನ್ನ ಮುಕ್ತಿ ನೀನೇ, ನನ್ನ ಭರವಸೆ ಬೆಳಕು ನೀನೇ, ನನ್ನ ಶಕ್ತಿ ನೀನೇ, ನನ್ನ ಮುಕ್ತಿ ನೀನೇ, ನನ್ನ ಭರವಸೆ ಬೆಳಕು ನೀನೇ, ಭುವಿ ಜ್ಯೋತಿ ನೀನೇ ದೇವಾ, ನನ್ನ ಸ್ಫೂರ್ತಿ ನೀನೇ ದೇವಾ. ಮನದಾಳದ ಮಾತೆಲ್ಲವೂ ನಿನ್ನ ಸ್ನೇಹಕ್ಕೆ ಋಣಿಯಾಗಲಿ. ಮನದಾಳದ ಮಾತೆಲ್ಲವೂ ನಿನ್ನ
ಬಲವಾಗಲಿ. ನೀನೇ ಪ್ರಭು, ನೀನೇ ಪ್ರಭು, ಭುವಿ ಜ್ಯೋತಿ ನೀನೇ ದೇವಾ. ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ. ಮನೆಯಲ್ಲಿ ಕೆಲಸ ಮಾಡಬಾರ್ದು ಅಂತಲ್ಲ, ನೀವು ಕೆಲಸ ಮಾಡಬೇಕು, ಅಮ್ಮನಿಗೆ ಹೆಲ್ಪ್ ಮಾಡ್ಕೊಡ್ಬೇಕಲ್ವಾ. ಸೊ ಈ ಒಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ, ಈ ಒಂದು ಅಂಗವಾಗಿ ಬಾಲ್ಯ ಕಾರ್ಮಿಕತೆಯನ್ನ ನಿರ್ಮೂಲನೆ ಮಾಡುವ ಗುರಿಯನ್ನಿಟ್ಟುಕೊಂಡು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇನ್ ದ ಇಯರ್ 2002 ನಲ್ಲಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರತಿ ವರ್ಷ ಜೂನ್ 12ನೇ ತಾರೀಕಂದು ಈ ಒಂದು ದಿನಾಚರಣೆಯನ್ನ ಮಾಡ್ತಾರೆ. ಹೌದಾ? ಈ ಒಂದು ಸಣ್ಣ ಮಕ್ಕಳನ್ನ ಸಣ್ಣ ವಯಸ್ಸಿನಲ್ಲಿ ಅವ್ರನ್ನ ಕೆಲಸಕ್ಕೆ ಹಚ್ಚೋದು, ಅದನ್ನ ಕಡಿಮೆ ಮಾಡಲಿಕ್ಕೆ ಅಂದ್ರೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಹೋಗಿ ಯಾರ್ಯಾರು ಈ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ಡೆವಲಪ್ಡ್ ಕಂಟ್ರೀಸಲ್ಲೇ ಈ ಥರ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿರೋದು. ಹೌದಾ? ಇಂಡಸ್ಟ್ರೀಸಲ್ಲಿ ಆಗಿರ್ಬೋದು, ನೀವು ನೋಡ್ತೀರಿ ನೀವು ಹೊರಗಡೆ ಹೋದಾಗ ಬರೀ ಓದೋದಂದ್ರೆ ಅಲ್ಲ, ಹೊರಗಡೆ ಎಲ್ಲ ಒಂದು ಅಬ್ಸರ್ವ್ ಮಾಡಬೇಕು. ಹೌದಾ? ಈ ಥರ ಮಾಡೋದು ತಪ್ಪು, ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಅಂತ ಮೊದಲು ನಾವು ಕಲ್ತ್ರೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗತ್ತೆ ಅಲ್ವಾ? ನಾಳೆಯಿಂದ ಮಾಡ್ತೀರಲ್ಲ, ಇವತ್ತಿಂದಲೇ ಮಾಡ್ತೀರಲ್ಲ. ಓಕೆ. ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಯಾಕೆ ಆಚರಿಸ್ತಾರೆ ಅಂತ ಹೇಳಲಾಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ, 14 ವರ್ಷದಿಂದ ಕೆಳಗಡೆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಕೊಡಬಾರ್ದು, ಅದು ತಪ್ಪು. ಈ ರೀತಿ ಕಂಡು ಬಂದಲ್ಲಿ ಯಾರು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ, ಮಾಲೀಕರು ಮತ್ತೆ ಕೆಲಸ ಮಾಡೋರು, ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ? 6 ತಿಂಗಳಿಂದ ಹಿಡಿದು 2 ವರ್ಷದವರೆಗೂ ಶಿಕ್ಷೆ ಆಗ್ತದೆ. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲು ಯಾವುದೇ ಕಾರ್ಖಾನೆ ಇರಲಿ ಅಥವಾ ಕೈಗಾರಿಕೆಗಳಿರಲಿ, ಅಲ್ಲಿ 14 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ರೆ ಅವರನ್ನ ದಯವಿಟ್ಟು ಕನ್ಸರ್ನ್ ಅಥಾರಿಟಿ ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ ಅಥವಾ ನ್ಯಾಯಾಲಯಕ್ಕೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿ. ನೀವು ಕೂಡ ಮಕ್ಕಳಿದ್ದೀರಾ, ನಿಮ್ಮ ತಂಗಿ ತಮ್ಮ ಥರನೇ ಅವ್ರಿಗೂ ಒಳ್ಳೆ ಶಿಕ್ಷಣ ಸಿಗಬೇಕು. ಸೊ ಹಾಗಾಗಿ ನಿಮ್ಮ ಕಣ್ಣಿಗೆ ಸಿಕ್ಕಿದ್ರೆ ಯಾರನ್ನ ಆ ಥರ ತಪ್ಪು ಆಗ್ತಿದೆ ಅಂತ ಕಂಡು ಬಂದಲ್ಲಿ ಕನ್ಸರ್ನ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡಿ. ಮತ್ತೆ ಇನ್ನೊಂದು, ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ, ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ನಮ್ಮ ಕೋರ್ಟ್ನಲ್ಲಿದೆ. ಈಗ ನಿಮ್ಮ ತಂದೆ ತಾಯಿ, ಅಜ್ಜಿ ತಾತ, ಚಿಕ್ಕಮ್ಮ ಚಿಕ್ಕಪ್ಪ, ಅತ್ತೆ ಮಾವ ಯಾರೇ ಇದ್ರು, ಅವರ ಕೇಸ್ಗಳು ಯಾವುದೇ ರೀತಿ ಇದ್ರು ಲೋಕ ಅದಾಲತ್ ಅಂತ ಆಗ್ತಾ ಇದೆ ಮುಂದಿನ ತಿಂಗಳು 13ನೇ ತಾರೀಕಿಗೆ. ಸೊ ಹಾಗಾಗಿ ಯಾವುದೇ ಕೇಸ್ಗಳಿದ್ರು ಕೂಡ ನೀವು ಬಂದು ಇಲ್ಲಿ ರಾಜಿ ಮಾಡ್ಕೋಬಹುದು. ಅಂದ್ರೆ ವಿಭಾಗ, ಪಾರ್ಟಿಷನ್ ಸೂಟ್ಸ್ ಅಂತ ಹೇಳ್ತಾರೆ, ನಮ್ ಭಾಗಾಂಶ ಬೇಕು ಅಂತ ಹಾಕೊಂಡಿರ್ತಾರೆ ಮಕ್ಕಳು, ತಂದೆ ಅಗೇನ್ಸ್ಟು, ಅಜ್ಜಿ ತಾತ ಅಗೇನ್ಸ್ಟು, ಅದೆಲ್ಲ ತುಂಬಾ ವರ್ಷಗಳಿಂದ ನಡೀತಾ ಇರ್ತವೆ. ಸೊ ಹಾಗಾಗಿ ನೀವು ಒಪ್ಪಿಗೆಯ ಮೇರೆಗೆ ಮಾತಾಡ್ಕೊಂಡು ಬಂದು ಪಾರ್ಟಿಷನ್ ಸೂಟ್ಸ್ ಆಗಲಿ ಅಥವಾ ನಮ್ಮ ಜಾಗನ ಅವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆಗಲಿ ಅಥವಾ ಇನ್ನ ಯಾವುದೇ ಪ್ರಕರಣಗಳಾಗಿ ನೀವು ಬಂದು 13ನೇ ತಾರೀಕು 7ನೇ ತಿಂಗಳು ಮುಂದಿನ ತಿಂಗಳಲ್ಲಿ
ರಾಜಿ ಮಾಡ್ಕೋಬಹುದು. ಸೊ ಹಾಗಾಗಿ ನಿಮ್ಮ ಅಜ್ಜಿ ತಾತ ಮನೇಲಿ ಯಾರೇ ದೊಡ್ಡವರು ಇದ್ರು ಕೂಡ ಇಂಥ ಕೇಸ್ಗಳನ್ನ ನಿಮ್ಮ ವಕೀಲರಿಗೆ ತಿಳಿಸಿದ್ರೆ ಅವ್ರು ಬಂದು ಕೋರ್ಟ್ನಲ್ಲಿ ರಾಜಿ ಮಾಡ್ಕೋಬಹುದು. ತಾವು 14 ವರ್ಷ ಒಳಪಟ್ಟಂಥ ಎಲ್ಲ ವರ್ಗದ ಮಕ್ಕಳುಗಳು ಒಂದು ಕಾರ್ಮಿಕ ವೃತ್ತಿನ ಒಂದು ಕೆಲಸನ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರನ್ನ ನಾವು ಬಾಲ ಕಾರ್ಮಿಕರು ಅಂತ ಕರೀತೀವಿ. ಪ್ರೀತಿಯ ವಿದ್ಯಾರ್ಥಿ ಇವೆಲ್ಲ ನಮ್ಮ ದೇಶದ ಸಂಪತ್ತುಗಳು, ಆಸ್ತಿಗಳು. ನೀವು ದೇಶ ಸಂಪತ್ತು ಆಸ್ತಿ ಅಂತ ಅಂದಾಕ್ಷರಕ್ಕೆ ಏನಾಗುತ್ತೆ, ನಿಮ್ಮ ಒಂದು ಕೊಡುಗೆ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ. ನನ್ನ ಸಹೋದ್ಯೋಗಿಗಳು ಹೇಳಿದಂತೆ ಇಂದಿನ ವಿದ್ಯಾರ್ಥಿನ ಮುಂದಿನ ಪ್ರಜೆಗಳು ಅನ್ನೋ ರೀತಿ ನಿಮ್ಮ ಕೊಡುಗೆ ತುಂಬ ಇದೆ. ಆ ಒಂದು ನೀವು ನಿಮ್ಮ ಆ ದೇಶಕ್ಕೆ ಕೊಡತಕ್ಕಂಥ ಒಂದು ಕೊಡುಗೆನ ಈ ನಿಮ್ಮ ಬಾಲ ಹಂತದಲ್ಲೇ ಮುಡುಕುಗೊಳಿಸಿದ್ರೆ ಏನು ನೀವು ಸೇವೆ ಸಲ್ಲಿಸಿದಾಗುತ್ತೆ, ದೇಶಕ್ಕೆ ಏನು ಕೊಡುಗೆ ತಿಳಿದಾಗ ತಾವು ವ್ಯಾಸಂಗ ಮಟ್ಟದಲ್ಲಿ ನಾನು ಹೆಚ್ಚಿಗೆ ತೆಗಿಬೇಕು ಅಂಕನ ಅಂತ ಹೇಳ್ತೀರಾ. ಯಾಕೆ ಹೇಳ್ತೀರಾ? ತಮ್ಮ ಒಂದು ವೈಯಕ್ತಿಕ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕಲ್ಲ, ಏನಾದರೂ ಒಂದು ದೇಶಕ್ಕೆ ಕೊಡುಗೆ ನೀಡೋಣ, ನನ್ನಿಂದ ಏನಾದರೂ ಒಂದು ಸೇವೆ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ತಾವು ಹಗಲು ರಾತ್ರಿ ಕಷ್ಟ ಬಿದ್ದು ಇದು ಮಾಡ್ತೀರ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಮ್ಮಲ್ಲಿ 3 ವರ್ಗ ಇದೆ: ಶ್ರೀಮಂತ ವರ್ಗ, ಮಾಧ್ಯಮ ವರ್ಗ, ಬಡವರ್ಗ ಅಂತ. ಆದರೆ ಈ 3 ವರ್ಗಗಳು ಕಾನೂನಿನ ಅಡಿಯಲ್ಲಿ ಎಲ್ಲ ಸಮಾನರೇ. ಅಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಡಿಸ್ಕ್ರಿಮಿನೇಷನ್ಸ್ ಇಲ್ಲ, ತಾರತಮ್ಯತೆ ಇಲ್ಲ. ಶ್ರೀಮಂತಂಗೂ ಒಂದೇ ಕಾನೂನು, ಬಡವಂಗೆ ಆಗಲಿ ಯಾರಿಗೆ ಆಗಲಿ ಒಂದೇ ಕಾನೂನು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ನಂದಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 27 ಮಕ್ಕಳಿಗೆ ಪುಸ್ತಕಗಳನ್ನು ಸುಂದರವಾದ ಸಂದರ್ಭದಲ್ಲಿ ಡಾಕ್ಟರ್ ಸಂಪತ್ತು ಕೆಂಪೇಗೌಡ ಹಾಸ್ಪಿಟಲ್ ಬೆಂಗಳೂರು ಇವರು ಮಕ್ಕಳಿಗೆ ಆರೋಗ್ಯದ ವಿಚಾರವಾಗಿ ಹಿತವಚನ ನುಡಿದರು. ಮಕ್ಕಳು ಹೇಗೆ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು, ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಂದು ತಿಳಿಸಿದರು. ಹಾಗೂ ಪುಸ್ತಕ ದಾನಿಗಳಾದ ಚೆನ್ನಯ್ಯ ಇವರು LIC ವ್ಯವಸ್ಥಾಪಕರು. ಅವರು ಮಾತನಾಡಿ, ನಾನು ಇದೇ ಶಾಲೆಯಲ್ಲಿ 50 ವರ್ಷಗಳ ಹಿಂದೆ ಶಿಕ್ಷಣ ಪಡೆದಿರುತ್ತೇನೆ. ಹಾಗಾಗಿ ಇದೇ ಶಾಲಾ ಮಕ್ಕಳಿಗೆ ನಮ್ಮ ಕಡೆಯಿಂದ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಎಂದು ನುಡಿದರು. ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ಮುಂದೆ ಬರಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪುಸ್ತಕದ ದಾನಿಗಳಾದ ಚೆನ್ನಯ್ಯರವರಿಗೆ ಶಾಲಾ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣೆ ವತಿಯಿಂದ ಸನ್ಮಾನಿಸಿ ನೆನಪಿನ ಕಾಣಿಕೆ ಕೊಡಲಾಯಿತು. ಹಾಗೂ ಡಾಕ್ಟರ್ ಸಂಪತ್ ಕೆಂಪೇಗೌಡ ಹಾಸ್ಪಿಟಲ್ ಬೆಂಗಳೂರು ಇವರನ್ನು ಸಹ ಸನ್ಮಾನಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಕರವೇ ಫ್ರಾನ್ಸಿಸ್ ಡಿಸೋಜರ್ ಅವರು ಹಾಗೂ ಬರೆಯುವ ಪುಸ್ತಕ ಹಾಗೂ ಪರಿಕರಗಳನ್ನು ವಿತರಣೆ ಮಾಡಿದ್ದ ದಾನಿಗಳಾದ ಚೆನ್ನಯ್ಯನವರನ್ನು LIC ವ್ಯವಸ್ಥಾಪಕರು ಹಾಗೂ ಡಾಕ್ಟರ್ ಸಂಪತ್ ಅವರು ಕೆಂಪೇಗೌಡ ಹಾಸ್ಪಿಟಲ್ ಬೆಂಗಳೂರು, ಗಣಪತಿ ನಂದಗುಂದ ಶಾಲೆಯ ಹೆಡ್ ಮಾಸ್ಟರ್, ಶಾಲಾ ಸಿಬ್ಬಂದಿಗಳು, ಅಂಗನವಾಡಿ ಟೀಚರ್ ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದರು. ಎಲ್ಲ ಪುಸ್ತಕಗಳು ಮಾಸ್ಟರ್ ಕಲೆಕ್ಷನ್ ಮಾಡ್ಕೊ, ಮಾಸ್ಟರ್ ಎಲ್ಲರಿಗೂ ಹಂಚ್ಕೊಡ್ತಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೃಷ್ಣರಾಜಪೇಟೆ ತಾಲೂಕಿನ ಶೆಟ್ಟನಾಯ್ಕನ ಕೊಪ್ಪಲು ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸಾಮೂಹಿಕ ಯೋಗ ಮಾರ್ಗದರ್ಶನ ತರಬೇತಿ ಕಾರ್ಯಕ್ರಮವು ಆಯುಷ್ ಇಲಾಖೆ ವತಿಯಿಂದ ನಡೆಯಿತು. ಇದೇ ತಿಂಗಳು ಜೂನ್ 21ರ ಶುಕ್ರವಾರ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ದೇಶಾದ್ಯಂತ ಯೋಗ ಪ್ರದರ್ಶನ ಕಾರ್ಯಕ್ರಮ ನಡೆಯುತ್ತಿದ್ದು, ವಿದ್ಯಾರ್ಥಿಗಳು, ಯುವಜನರು ಸೇರಿದಂತೆ ಕೋಟ್ಯಾಂತರ ಜನರು ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ.
ನೀಡುತ್ತಿದ್ದಾರೆ ಎಂದು ತಿಳಿಸಿದ ಡಾಕ್ಟರ್ ಯೋಜನ್ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಡೆಯುತ್ತಿರುವ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ತಪ್ಪದೇ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಯೋಗ ತರಬೇತಿ ಮಾರ್ಗದರ್ಶಕಿ ಡಾಕ್ಟರ್ ದಿವ್ಯಾ ವಿವಿಧ ಯೋಗಾಸನ ಭಂಗಿಗಳನ್ನು ಪ್ರದರ್ಶಿಸಿ ಮಾತನಾಡಿ ಆರೋಗ್ಯವಂತ ಜೀವನಕ್ಕೆ ಹೋಗುವ ಸಂಜೀವಿನಿಯಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಯುವಜನರು ಯೋಗವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ಪ್ರತಿದಿನವೂ ಯೋಗಾಭ್ಯಾಸ ಮಾಡಿ ತಮ್ಮ ಆರೋಗ್ಯ ಸಂವರ್ಧನೆ ಮಾಡಿಕೊಂಡು ನೂರ್ಕಾಲ ಸಂತೋಷದಿಂದ ಶಿಸ್ತುಬದ್ಧ ಜೀವನ ನಡೆಸಬೇಕು ಎಂದು ಡಾಕ್ಟರ್ ದಿವ್ಯಾ ಕರೆ ನೀಡಿದರು. ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಶುಂಪಾಲ ಪವಿತ್ರ, ನಿಲಯ ಪಾಲಕಿ, ನಗಿನಾ ಬಾನು ಸೇರಿದಂತೆ ಶಿಕ್ಷಕರು ಹಾಗೂ ಯೋಗ ಮಾರ್ಗದರ್ಶಕರು ಭಾಗವಹಿಸಿದರು. Hands up. Head straight. Back to position. Repeat. Left side. Stretch. Hold your left heel outward with left hand. Right hand facing outwards. Focus mid finger. 1, 2. Inhale. Exhale. Relax. ಕೈಗಳು ಮುಂದೆ. ಲಾಕ್ ಮಾಡಿ. ರಿವರ್ಸ್ ಮಾಡಿ. Upwards. Heel up. Tadasana. Position. 1, 2. Chair pose. Without chair, sit. Hold. 1, 2, 3, 4, 5. Position. Hands down. Breathe in. Breathe out. Right leg on the left arm. ಪ್ರೋಟೋಕಾಲ್ ಪ್ರಕಾರ ಇವತ್ತು ನಾವು ಯೋಗಾಸನ ಹೇಳ್ಕೊಡ್ತೀವಿ ಎಲ್ಲ ಮಕ್ಕಳಿಗೂ. ದಿನಚರಿ ಮಾಡೋದ್ರಿಂದ ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗೋದು, ದೇಹ ಚೆನ್ನಾಗಿರೋದು ಮತ್ತು ಹಾರ್ಮೋನ್ಸ್ ಸಮಸ್ಯೆಗಳು ಜಾಸ್ತಿ ಆಗಿದೆ ಇತ್ತೀಚೆಗೆ ಮಕ್ಕಳಿಗೆ. ಸೊ ಅದೆಲ್ಲ ಸರಿಯಾಗೋಕ್ಕೆ ಉಪಯೋಗವಾಗಿರುತ್ತೆ. ಸೊ ಹೆಣ್ಮಕ್ಳು ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಅಂತ ಒಂದು ಯೋಚನೆ. ನಿಮ್ಮ ಹೆಸರು? ನಾನು ಡಾಕ್ಟರ್ ದಿವ್ಯಾ ಅಂತ, ಆಯುಷ್ ಯುನಾನಿ ಘಟಕ ಕೇರ್ಪೇಟೆಯಲ್ಲಿ ತಜ್ಞ ವೈದ್ಯರ ಕಾರ್ಯನಿರ್ವಹಿಸ್ತಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ನಾವು ಯೋಗೋತ್ಸವ ಅಂತ ದಿನಾಂಕ 10ನೇ ತಾರೀಕಿಂದ ಶುರು ಮಾಡಿದ್ದೀವಿ. ಇದು ಪ್ರತಿ ಎಲ್ಲ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿರೋ ಎಲ್ಲ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳು ಆಗಲಿ, ವಸತಿ ಯಾವುದೋ ಸ್ಕೂಲ್ ಇದೆ, ಎಲ್ಲ ಇದ್ರಲ್ಲೂ ಮಾಡ್ತಾಯಿದ್ದೀವಿ. ಇದು ಏನಂದರೆ ನಮ್ಮದೊಂದು ಪ್ರೋಟೋಕಾಲ್ ಗೌರ್ಮೆಂಟಿಂದ ಬಂದಿರೋದ್ರಿಂದ ಈ ಆಸನಗಳನ್ನ ನಾವು ಎಲ್ಲ ಸ್ಕೂಲಲ್ಲೂ ಬೆಳಗ್ಗೆ ಎದ್ದು ಮಾಡಬೇಕಿದು. ಇದು 10ನೇ ತಾರೀಕಿಂದ ನಮ್ಮ ಯೋಗೋತ್ಸವ ನಮ್ಮದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 21ನೇ ತಾರೀಕು ಇರೋದ್ರಿಂದ ಅಲ್ಲಿವರೆಗೂ ಪ್ರತಿ ಸ್ಕೂಲಲ್ಲೂ ಎಲ್ಲ ಮಕ್ಕಳು ದಿನ ಬೆಳಗ್ಗೆ ಇದನ್ನ ಅಭ್ಯಾಸ ಮಾಡಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಬಾಲಕಿಯರ ವಸತಿ ನಿಲಯ ಇದರಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಕೇರ್ಪೇಟೆ ತಾಲೂಕಿನಲ್ಲಿ. ಹಂಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸರ್ವಮಂಗಲ ಮೇಡಮ್ ಅವರು ಮತ್ತು ಆಶಾ ಮೇಡಮ್ ಅವರು, ಸುಧಾ ಅವರು ಮತ್ತು ಮೀನವರು ಇವರೆಲ್ಲ ಸೇರಿ ನಮಗೆ ಇವತ್ತೊಂದು ಸಪೋರ್ಟ್ ಮಾಡಿ ಇದನ್ನು ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.